ಕನ್ನಡ ಫಿಲ್ಮ್ ಇಷ್ಟ ವೀಕ್ಷಕರಿಗೆ ನಮಸ್ಕಾರ. ಸೊ ನಮ್ ಜೊತೆ ಇವತ್ತು ಧನ್ಯ ರಾಮ್ಕುಮಾರ್ ಅವರು ಇದ್ದಾರೆ. ಚೌಕಿದಾರ್ ಚಿತ್ರದಲ್ಲಿ ಸೊ ನಾಯಕಿ ನಟಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಕ್ಚುಲಿ ನಿಮ್ಗೆ ಈ ಅಂದ್ರೆ ಈ ನಾನು ಗ್ಲಿಮ್ಸ್ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಶೂಟ್ ಆಗುತ್ತೆ. ಲಾಸ್ಟ್ 2-3 ಸಿನಿಮಾಗಳಿಂದ ಇದೇ ತರ ಅಂದ್ರೆ ಆಯ್ಕೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಿಮ್ದು. ಅಂದ್ರೆ ಹೆಂಗೆ ಅರಸಿ ಬರ್ತಾ ಇದೆಯಾ ಇಲ್ಲ ನೀವೇ ಚೂಸ್ ಮಾಡ್ತಾ ಇದೀರಾ ಅಂತ? ಅಂದ್ರೆ ನನ್ನ ಚಾಯ್ಸ್ ಇವಾಗ ಸ್ವಲ್ಪ ಅಂದ್ರೆ ನಾನು ಸ್ವಲ್ಪ ಚೂಸಿ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಬಟ್ ಅದೇನ್ ಹೀಗೆ ಮಾಡ್ಬೇಕು ಅಂತ ಏನಿಲ್ಲ. ಯಾವ ತರ ಪಾತ್ರನಾದ್ರು ಆಗಿರ್ಲಿ, ಆದ್ರೆ ನನಗೂ ಅದು ಮುಟ್ಬೇಕು ಅಷ್ಟೇ. ಅಂದ್ರೆ ನಾನು ಈ ತರ ಪಾತ್ರ ಮಾಡಿ ನಮ್ಮ ಆಡಿಯನ್ಸ್ ತೋರಿಸ್ಬೇಕು ಅಂತ ನನಗೆ ಅನ್ಸಿದ್ರೆ ಮಾಡ್ತೀನಿ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ಸ್ ಬಗ್ಗೆ ನಾನು ನಿಮ್ಗೆ ಈಗ ಆಕ್ಚುಲಿ ಕೇಳ್ಬೇಕು ಅಂತ. ಆಡಿಯನ್ಸ್ ನಿಮ್ಮನ್ನ ಅಲ್ಲಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಈ ಹಳೆ ಸಾಂಗ್ಸ್ ಗಳಲ್ಲಿ, ನಿಮ್ಮ ಸಿನಿಮಾ ಸಾಂಗ್ಸ್ ಅಲ್ಲಿ ಅದನ್ನ ನಾನು ಆಯ್ಕೆ ಬಂದು ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ರೆಡಿನಾ? ಸೊ ಆನ್ಸರ್ ಮಾಡಿ. ಹೌದು, ನಾನು ನಿಮ್ಗೆ ಆ ವ್ಯೂವರ್ಸ್ ನಿಮ್ಗೆ ಕ್ವಶನ್ಸ್ ಕೇಳ್ತಿದ್ದೀನಿ. ಓಕೆ, ಒಂದು 7-8 ಕ್ವಶನ್ಸ್ ಇದೆ ಅಷ್ಟೇ. ಗುಡ್ ಕ್ವಶನ್ಸ್ ಆಕ್ಚುಲಿ. ಗೊತ್ತಿಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗ್ ತಗೊಂತೀರಾ. ಓಕೆ, ಸೊ ಫಸ್ಟ್ ಆಕ್ಚುಲಿ ಸೊ ಧನ್ಯ ರಾಮ್ಕುಮಾರ್ ಅವರು ಅಂದ್ರೆ ಈಗ ಟೋಟಲ್ ಒಂದು ಹಣ್ಣವರ ಕುಟುಂಬ ಅಂತ ಬಂದಾಗ ತುಂಬಾ ಬ್ಯುಸಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕೆ ಸ್ಲೋ ಡೌನ್ ಆಗಿದ್ದಾರೆ ಅಂತ ಪ್ರಶ್ನೆ. ನನಗೆ ಮಾಡುವಂತ ಸಿನಿಮಾಗಳು, ಮಾಡಿದಂತ ಸಿನಿಮಾಗಳು ವಾಟ್ ಎವರ್ ರೀಸನ್ ಒಂದಷ್ಟು ವರ್ಕ್ ಆಯ್ತು, ಒಂದಷ್ಟು ವರ್ಕ್ಔಟ್ ಆಗ್ಲಿಲ್ಲ. ಸೊ ಅವಾಗ ನಾನು ಕೂತ್ಕೊಂಡು ನಮ್ ತಾಯಿ ಜೊತೆ ಡಿಸ್ಕಸ್ ಮಾಡಿದ್ದೆ ಏನಂದ್ರೆ, ಈಗ ಲೆಟ್ಸ್ ನಾಟ್ ಬಿ ಹೇಸ್ಟಿ, ಬರೋದೆಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಒಳ್ಳೇದ್ ಬರ್ಲಿ, ಒಳ್ಳೇದ್ ಮಾತ್ರ. ಓಕೆ, ಚೌಕಿದಾರ ಸಿನಿಮಾದಲ್ಲೂ ಸಹ ಹಳೆ ಧನ್ಯ ರಾಮ್ಕುಮಾರ್ ಅವರೇ ಕಾಣ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಪಾತ್ರಗಳು ಯಾವಾಗ ಮಾಡ್ತೀರಾ ಅಂತ? ಚೌಕಿದಾರಲ್ಲಿ ಹಳೆ ಧನ್ಯ ಕಾಣ್ತಾ ಇದಾರೆ ಅಂದ್ರೆ ಬೇರೆ ಹಳೆ ಸಿನಿಮಾಗಳು ಸ್ವಲ್ಪ ಶೇಡ್, ಹಳ್ಳಿ ಹುಡುಗಿ, ಸೊ ಈ ಕಾಲಪತ್ತರ ಅಂತ ತಗೊಂಡ್ರೆ ಏನೇನು ಕಂಪ್ಯಾರಿಸನ್ ಇಲ್ಲ. ಕಾಲಪತ್ತರಲ್ಲಿರೋ ಕ್ಯಾರೆಕ್ಟರ್ ಬೇರೆ, ಹಂಗಂದ್ರೆ ಎಲ್ಲ ಸಿಟಿ ಹುಡುಗಿನೂ ಒಂದೇ ಕ್ಯಾರೆಕ್ಟರ್. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಅದ್ರಲ್ಲಿ ಈ ಕ್ವಶನ್ ಇತ್ತು, ಯಾವ್ದೋ ಒಂದು ಹಳ್ಳಿನಲ್ಲಿ ಗಿಲ್ಲಿ ಜೊತೆಗೆ ಒಂದು ಕಾನ್ವರ್ಸೇಷನ್. ಅದು ಇಲ್ಲಿ ಓಕೆ, ಚೌಕಿದಾರ್. ಅದೇ ಅದರಲ್ಲಿ ಕ್ವಶನ್ ಇತ್ತು ಆಕ್ಚುಲಿ. ಎಲ್ಲಾದ್ರಲ್ಲೂ ಹೀಗೆ ಹೇಳ್ತೀರಾ ಅಂತ. ಓಕೆ, ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲಾ ಹಳ್ಳಿ ಹುಡುಗಿನೂ ಒಂದೇ ಹುಡುಗಿ ಆಗಕ್ಕಾಗಲ್ಲ, ಎಲ್ಲಾ ಸಿಟಿ ಹುಡುಗಿನೂ ಒಂದೇ ಹುಡುಗಿ ಆಗಿರಕ್ಕಾಗಲ್ಲ. ಸೊ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಡಿಫ್ರೆಂಟ್ ಎಸೆನ್ಸ್ ಅಂತ ಹೇಳ್ಬೋದು. ಕಾಲಪತ್ತರಲ್ಲಿ ನಾನು ಟೀಚರ್ ಆಗಿದೆ. ಇಲ್ಲಿ ನನಗೆ ಊರ್ನಲ್ಲಿ ನನ್ ಕೆಲಸ ಮಾಡೋದನ್ನ ತೋರ್ಸೋದಿಲ್ಲ, ನನ್ನ ಮತ್ತೆ ನನ್ನ ತಂದೆಯಲ್ಲಿ ಇರೋ ಬಾಂಧವ್ಯನ ಫೋಕಸ್ ಮಾಡ್ತೀವಿ. ಅದಾದ್ಮೇಲೆ ನಾನು ಮದ್ವೆ ಆಗಿ ಹೋಗ್ತೀನಿ. ದಟ್ ಇಸ್ ಮೈ ಕ್ಯಾರೆಕ್ಟರೈಸೇಷನ್. ಅಲ್ಲಿ ನನಗೆ ಫೇಸ್ ಮಾಡೋ ಪ್ರಾಬ್ಲಮ್ಸ್, ನನಗೆ ಕಥೆ ಹೇಳಕ್ಕಾಗಲ್ಲ, ರಿಲೀಸ್ ಆಗಿತ್ತು ನೋಡಿ. ಒಂದು ಕಮೆಂಟ್ ತುಂಬಾ ಸ್ಟ್ರೇಂಜ್ ಆಗಿತ್ತು ಮ್ಯಾಮ್. ಸ್ಟ್ರೇಂಜ್ ಅಂದ್ರೆ ನೀವೇ ಹೇಳ್ಬಿಡಿ. ಇಲ್ಲ ಅಂದ್ರೆ ನೆಗೆಟಿವ್ ಅಲ್ಲ, ಕಾಂಪ್ಲಿಮೆಂಟ್ ತರಾನೆ, ಬಟ್ ನಂಗೆ ಶಾಕ್ ಆಯ್ತು ಆಕ್ಚುಲಿ. ಸೊ ನಿಮ್ಮ ಒಂದು ಲುಕ್ ಏನಿದೆ, ಸೊ ಕಲ್ಪನಾ ತರ ಇದೆ ಅಂತ ಕಾಂಪ್ಲಿಮೆಂಟ್. ಒಂದ್ ಟೈಮ್ ಅಲ್ಲಿ ನಮ್ ತಾತ ಅಜ್ಜಿ ಹೇಳ್ತಾ ಇದ್ರು, ತಾತ ಅವ್ರಿಗೆ ಹೇಳಿರೋದು ಅನ್ಸುತ್ತೆ, ದಟ್ ಅವರು ತುಂಬಾ ಮಾಡರ್ನ್ ಆಗಿ ಡ್ರೆಸ್ ಮಾಡಕ್ ಇಷ್ಟ ಪಡ್ತಾ ಇದ್ರು ಫಿಲ್ಮ್ಸ್ ಅಲ್ಲಿ. ಅವರ ಬ್ಲೌಸಸ್ ಬೇರೆ ತರ ಇರೋದು, ಲೈನರ್ ಎಲ್ಲ, she loved experimenting ಅಂತ. I take that as a compliment. ಅಂಡ್ ಅನ್ಸಿದ್ಯಾ ಯಾವತ್ತಾದ್ರೂ ಈ ತರ ಮುಂಚೆ ಹೇಳಿದಾರೆ ಯಾರೋ ನಿಮ್ಗೆ? ಯಾರು ಹೇಳಿಲ್ಲ, ಅದಕ್ಕೆ ಸ್ಟ್ರೇಂಜ್ ಅಂತ ಅನ್ಸಿದ್ದು. ಕಾಂಪ್ಲಿಮೆಂಟ್ nonetheless. ಓಕೆ, ಅಂಡ್ ಪಾತ್ರಗಳನ್ನ ಯಾವ ತರ ಚೂಸ್ ಮಾಡ್ತಾರೆ ಧನ್ಯನ? ಅಂದ್ರೆ ಕ್ಯಾರೆಕ್ಟರ್ ವೈಸ್ ಚೂಸ್ ಮಾಡ್ತಾರ, ಇಲ್ಲ ಅದ್ರಲ್ಲಿ ನಂಗೆ ಜಾಸ್ತಿ ಹೊತ್ತು ಬೇಕು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಅಂತ ಚೂಸ್ ಮಾಡ್ತಾರ? ಯಾವ ತರ ಕಥೆಗೆ ಹೊತ್ತು ಕೊಡ್ತಾರೆ? ನನ್ಗೆ ಸ್ಕ್ರೀನ್ ಟೈಮ್ ಎಲ್ಲ ನೋಡಿ ಚೂಸ್ ಮಾಡೋ ಟೈಮ್ ಎಲ್ಲ ಹೋಯ್ತು. ಈಗ ಒಳ್ಳೆ ಕ್ಯಾರೆಕ್ಟರ್ ಇರ್ಬೇಕು, ಒಳ್ಳೆ ಕತೆ ಇರ್ಬೇಕು. ಇವಾಗ ಕಥೆಯಲ್ಲಿ ನಾವು ಸತ್ತೋಗ್ತೀವಿ ಅಂದ್ರೆ ಅಲ್ಲಿ ಸ್ಕ್ರೀನ್ ಟೈಮ್ ಏನಾಯ್ತು? ಬಟ್ ಐ ಆಮ್ ನಾಟ್ ಹಿಂಟಿಂಗ್ ಎಟ್ ಎನಿಥಿಂಗ್ ಇನ್ ದಿಸ್ ಸಿನಿಮಾ. ಬಟ್ ಇಲ್ಲ ಐ ಆಮ್ ರಿಯಲಿ ನಾಟ್. ಬಟ್ ನಾನು ಹೇಳ್ತಾ ಇರೋದು ಏನಂದ್ರೆ, ನನಗೆ ಮುಟ್ಟಬೇಕು, ನನಗೆ ಕೇಳಿದ ತಕ್ಷಣ the more the challenging it sounds, the more I want to do it. The more challenging it sounds, the more I want to do it. ಅಂದ್ರೆ ನನಗೆ ಎಷ್ಟು ಇದನ್ನ ನಾನು ಮಾಡ್ಬೋದಾ ಅಂತ ನನಗೆ ಅನ್ಸುತ್ತೋ ಅದನ್ನ ನಾನೇ ಮಾಡಿ ತೋರಿಸ್ಬೇಕು ಅಂತ ನನಗೆ ಆಸೆ ಅಷ್ಟೇ.